ಅಂಬಾ ತ್ವಾಮನುಸಂಧಾನಾಮಿ ಭಗವದ್ಗೀತೆ ಭವದ್ವೇಷಣಿ ಅಂಬಾ ತ್ವಾಮನುಸಂಧಾನಾಮಿ ಭಗವದ್ಗೀತೆ ಭವದ್ವೇಷಣಿ ಶೀಘ್ರದಿ ಅರಿಗಳ ನಾನರಿವೆ ಹರನ ಸತಿಯ ಕೊಡುಗೆ ಮತ್ತಿದೆ ಸುರರಿತ್ತಿಗವೆಸುಗೆ ಧುರಗೆಲ್ಲುವೆ ನೀಗ ಧುರಗೆಲ್ಲುವೆ ನೀಗ ಪಂಥವ ಪರಿಹರಿಸುವೆ ಬೇಗ ಕರದಲ್ಲಿ ಗಾಂಡೀವ ಬೆನ್ನಿಗೆ ಅಕ್ಷಯ ತೋಣೀರ ಧುರಗೆಲ್ಲುವೆ ನೀಗ ಪಂಥವ ಪರಿಹರಿಸುವೆ ಬೇಗ ಕರದಲ್ಲಿ ಗಾಂಡೀವ ಬೆನ್ನಿಗೆ ಅಕ್ಷಯ ತೋಣಿ ಅರ್ಜುನ ನೋಡಲ್ಲಿ ಪಿತಾಮಹ ಭೀಷ್ಮನ ರಣದಲ್ಲಿ ಗರ್ಜಿಸುತ್ತಿಗ ದ್ರೋಣ ಗುರುವಿಗೆ ಕಿರುಮಂತ್ರದ ಬಾಣ ಗಾಂಧಾರಿಯ ಕುವರ ಕೌರವ ನೂರಾಗಿಹ ಪಡೆಯ ಮುಂದಾಗುತ್ತ ಬರುವ ಶಲ್ಯನು ಎದುರಿಸು ಆಗದೆಯ ಮುಂದಾಗುತ್ತ ಬರುವ ಶಲ್ಯನು ಎದುರಿಸು ಆಗದೆಯ ತಿಳಿದೆನಾದರೂ ದೇವ ಇಳಿಯದೆನ್ನೊಳಗೆ ತಳೆದೊಮ್ಮೆ ವಿಶ್ವರೂಪವ ತಳೆದು ಒಮ್ಮೆ ವಿಶ್ವರೂಪವ ತೋರೋ ಎನಗೆ ತಿಳಿದೆನಾದರೂ ದೇವ ಇಳಿಯದು ಎನ್ನೊಳಗೆ ತಳೆದು ಒಮ್ಮೆ ವಿಶ್ವರೂಪವ ತೋರೋ ಎನಗೆ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ ಪಶ್ಯ ಮೇ ಪಾರ್ಥರೂಪಾಣಿ ಕ್ಷತ
शतशोतसहस्रशः नानाविधानि दिव्यानि नानावर्णाकृतीनि च पश्य मे पार्थरूपाणि शतशोतसहस्रशः नानाविधानि दिव्यानि नानावर्णाकृतीनि च पश्यामि देवांस्तव देवदेहे सर्वांस्तथा भूतविशेषसङ्घा ब्रह्माणं ईशं कमलासनस्थं ऋषींश्च सर्वान् मुरगांश्च दिव्यान् अनेकबाहूदरभक्तनेत्रं पश्यामि त्वां सर्वतो अनन्तरूपम् मध्यं न पुनस्तवाद्यो नान्तं न मध्यं न पुनस्तवाद्यो पश्यामि विश्वेश्वर विश्वरूप पश्यामि विश्वेश्वर विश्वरूप पश्यामि विश्वेश्वर विश्वरूप कंडे कृष्ण विश्वरूप कंडे सत्यवा कंडे कृष्ण विश्वरूप कंडे सत्यवा कंडे नानी कಳೆದುಕೊಂಡೆ ಯೋಗ ಮಾಯೆಯ ಕಂಡೆ ನಾಗಿ ಕಳೆದುಕೊಂಡೆ ಯೋಗ ಮಾಯೆಯ ಪುಂಡರೀಕ ನೇತ್ರ ನಿನಗೆ ಶರಣು ಅಂದೆನು ಪುಂಡರೀಕ ನೇತ್ರ ನಿನಗೆ ಶರಣು ಅಂದೆನು ತಂದೆ ನೀನೆ ತಾಯಿ ನೀನೆ ಕರುಣಿಸೆಂದನು ತಂದೆ ನೀನೆ ತಾಯಿ ನೀನೆ ಕರುಣಿಸೆಂದನು ಕೃಷ್ಣನೇ ಪರಮಾತ್ಮ ದಿವಸ ಯುದ್ಧ ನಡೆದಿದ್ದು 18 ಯೋಜನ ವಿಸ್ತೀರ್ಣವಾದ ಕುರುಜಾಂಗಣದಲ್ಲಿ 18 ಅಧ್ಯಾಯ ಭಗವದ್ಗೀತೆ, 18 ಅಕ್ಷೋಹಿಣಿ ಸೈನ್ಯ, 7 ಅಕ್ಷೋಹಿಣಿ ಪಾಂಡವರದ್ದು, 11 ಅಕ್ಷೋಹಿಣಿ ಕೌರವರದು. ನಮ್ಮ ಪುರಾಣ 18, ಮಹಾಭಾರತ 18 ಪರ್ವ, ಯುದ್ಧ ನಡೆದಿದ್ದು 18 ದಿವಸ. ಪರಮಪೂಜ್ಯ ಶ್ರೀಗಳು ಸಂಕಲ್ಪ ಮಾಡಿದ್ದು 18ನೇ ತಾರೀಕು 6ನೇ ತಿಂಗಳ 7ನೇ ಇಸ್ವಿ.
18ನೇ ವರ್ಷದ ಸನ್ಯಾಸ ದೀಕ್ಷೆಯ ಪ್ರಯುಕ್ತವಾಗಿ 18ರ ಅಂಕೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಯಾಕೆ? ಈ 18 ಅನ್ನುವಂಥದ್ದು ಜಯ ಸಂಖ್ಯೆ. ಈ ಜಯ ಆಗೋದು ಯಾರಿಗೆ ಅಂದ್ರೆ ವಿಜಯನಿಗಾಗಬೇಕೆಂಬುದಾದ ಸಂಕಲ್ಪ ಶಕುನಿ ಮಾವನದು. ಆ ಅಂಕೆ ಇರುವಂಥ ಸಮಯವನ್ನ, ಆ ಸಂಖ್ಯೆಯನ್ನ ಆಯ್ಕೆ ಮಾಡಿಕೊಂಡ್ರು ಪರಮ ಪೂಜ್ಯ ಶ್ರೀಗಳವರು. ಇದರ ಕುರಿತು ವಿಜಯವನ್ನು ಸಾಧಿಸುವುದಕ್ಕೆ ಸಮಾಜದಲ್ಲಿ ಅಂಥ ಭವ್ಯವಾದಂಥ ಭಗವದ್ಗೀತೆ ಸಮರ್ಪಣೆಯ ಈ ಪರ್ವ ದಿವಸ ನ ಭೂತೋ ನ ಭವಿಷ್ಯತಿ ಎಂಬ ಈ ವೈಭವವಾದ ಕೈಂಕರ್ಯದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಂಡಿದ್ದೀವಿ. ನಮಗೂ ಜಯ ಬೇಕು. ಈ 18ರ ಇನ್ನೊಂದು ಸಂಖ್ಯೆ ಅಡಕವಾಗಿದೆ, ಅದು 9. 1 + 8 ಅಂದ್ರೆ 9. ಇದು ಬ್ರಹ್ಮ ಸಂಖ್ಯೆ. ಅದಕ್ಕಾಗಿ 9ರ ಸಂಖ್ಯೆಯನ್ನು ಮಗ್ಗಿಯಲ್ಲಿ ಎಣಿಸಿ ನೋಡಿ. ಜಯ ಸಂಖ್ಯೆಯಲ್ಲಿ ಅಡಕವಾಗಿರುವಂಥ ಬ್ರಹ್ಮ ಸಂಖ್ಯೆ, ಬ್ರಹ್ಮ ತೇಜಸ್ಸುಳ್ಳಂಥ ಪರಮ ಪೂಜ್ಯ ಶ್ರೀಗಳು ಈ 18ರ ಜಯ ಸಂಖ್ಯೆಯಲ್ಲಿ ಭಗವದ್ಗೀತೆಯನ್ನು ಆಯ್ಕೆ ಮಾಡಿಕೊಂಡರು.